ಮೇಲಾಧಿಕಾರಿಗಳು ಬಂದು ನಮ್ಗೆ ಲೆಟರ್ದಾಗ ಕೊಡ್ಬೇಕು. ರಿಟರ್ನ್ದಾಗ ಲೆಟರ್ದಾಗ ಕೊಟ್ರೆ ನಾವು ವಿಚಾರ ಮಾಡ್ತೀವಿ. ಎಷ್ಟು ದಿವ್ಸಕ್ಕೊಮ್ಮೆ ಕೊಡ್ತೀವಿ ಅನ್ನೋದು ಒಂದು ಬೇಕು. ಒಂದು ವಾರಕ್ಕೊಮ್ಮೆ ಕೊಡ್ತೀರಾ ಅದು ಬೇಕು. ಬರ್ದು ಕೊಡ್ಬೇಕು. ಯಾರು ಬರ್ತೀರಿ ಬರ್ರಿ ರಿಟರ್ನ್ದಾಗ ಬರ್ದು ಅಲ್ಲ ಬರ್ದ್ಕೊಳ್ಳಿ. ನೀರು ಬಿಡ್ತಿರೋ ಬೇಕು. ಗ್ರಾಮ ಚೌಡಿ ಮುಂದೆ ಎಲ್ಲಾ ನಂಬರ್ ಗ್ರಾಮ ಚೌಡಿ ಹಳೆ ಮುನ್ಸಿಪಾಲಿಟಿ ಇಲ್ಲಿ ನೀರು ಬರಬಹುದು. ಅದಕ್ಕೆ ನಾವು ಕೇಳಾಕತ್ತೀವಿ. ಈಗ ಯಾರ ಹೈಯರ್ ಅಥಾರಿಟೀಸ್ ಬಂದು ನಮ್ಗೆ ಏನಾರ ರಿಟರ್ನ್ದಾಗ ಬರ್ದು ಕೊಟ್ರ ಇದು ಬಂದ್ ಮಾಡ್ತೀವಿ. ಇಲ್ಲಕಂದ್ರೆ ನಾವು ರೋಡ್ ಈಗ 8 ದಿವಸ ಆಯ್ತು ಇವತ್ತಿಗೆ ಬಂದು 10 ದಿವಸ ಆಯ್ತು ಇವತ್ತಿಗೆ ನೀರು ಬಂದು ಇನ್ನಾರು ನೀರು ಬರೋಲ್ಲ. ಬೇರೆ ತಾಗ ಎಲ್ಲ ತಾಗ ನೀರು ಅದಾವ. ಇಲ್ಲೇ ಈಚೆಗೆ ಮುಂದಿನ ರೋಡ್ನೇ ನೀರು ಅದಾವ. ಅಲ್ಲೇದವ್ ನೀರು ನಮ್ಮೆಲ್ಲ ಬಿಡೋಲ್ಲ. ನೀರು ಬಿಡೋರಿಗೆ ಕೇಳಿದ್ರ ಅಧಿಕಾರಿಗಳು ಹೇಳಿದ್ರ ಅಷ್ಟೇ ನೀರು ಬಿಡ್ತಾರಂತ ಮಾಡಿಗೆ. ಅಧಿಕಾರಿಗಳು ಹೇಳಂಗಿಲ್ಲ. ನಮ್ಮಲ್ಲಿ ಎಲ್ಲರೂ ಮುನ್ಸಿಪಾಲಿಟಿ ಬಂದು ಸ್ಟ್ರೈಕ್ ಮಾಡೋದು ಯಾರು ಇಲ್ಲ. ನಾವು ಪಬ್ಲಿಕ್ ಬಂದು ಮುನ್ಸಿಪಾಲಿಟಿ ಬಂದು ಕೋಆಪರೇಟ್ ಮಾಡಿರಿ. ಧನ್ಯವಾದಗಳು. ನೀವು ಪ್ರಾಬ್ಲಮ್ ಸೆಟಲ್ಮೆಂಟ್ ಮಾಡ್ಕೊಡ್ತೀವಿ. ಇನ್ನೊಮ್ಮೆ ಈ ರೀತಿ ಆಗಲಾರ್ದನ್ನು ಮ್ಯಾನೇಜ್ ಮಾಡಿ. ಎಲ್ಲರ ಈಗ ನಾನು ನಾವು ಹುಡ್ಕ್ಯಾಕೊಂಡ್ರೆ ಒಂದು ಯಾರು ಜಾಸ್ತಿ ಆಗ್ತೀವಿ. ನೀವ ನಮ್ಗೆ ಅಂತಂದ್ರೆ ನಾವು ಎಲ್ಲರ ಫಾಲ್ಟ್ ಬಂದ್ರೆ ನಾವು ಹೇಳ್ತೀವಿ. ಇಲ್ಲಿ ಏನಾಗುತ್ತೆ ಗೊತ್ತಾ, ನೀವು KSW ಅಂತೇಳಿ ನಮ್ಗೆ ಗ್ರೂಪ್ ಮಾಡಿ ಏನು KSW ಅಂತೇಳಿ ನಮಗೆ ಸಪ್ಲೈ ಆಯಿತು ಎಂತ ನೀರು ಬಂತು. ನಾವು ನಮಗೆ ಯಾರು ಕೇರ ಫೋನ್ ಹಚ್ಚಿದ್ರು ನಾವು ಅಲ್ಲಿ ನೋಡಿ. ಹೌದಾ, ನೀವಲ್ಲಿ ನಮ್ಮ 3 ದಿವಸ ನೀರು ಬರಲ್ಲ ಅಂತ ನನಗೆ ಅಲ್ಲಿ ಮೆಸೇಜ್ ಆಗ್ತದೆ. ಇಲ್ಲೇ ನಾವಿಲ್ಲಿ ಹಿಂಗೆ ಹೊಂಟಿರ್ತೀವಿ, ನಮ್ಮ ಇಜ್ಜೆ ಹಿಡಿತಾಳ. ನಾನು ನೀರು ಬರ್ತಿಲ್ಬೇಕು ಅಕ್ಕಿ ಏನು ಮಾಡ್ತಪ್ಪ ಅಂತಂದ್ರೆ ನಾನು ಹಿಡ್ಕೊಂಡು ಹಾಕ್ಬೋದು. ಇಲ್ಲಿ ಬರ್ರಿ ನೀರು ಬಂದವು. ಇಲ್ಲೇ ನೀರು ಬರಲ್ಲ ಈಗ ಇಷ್ಟು ನಮ್ಮ ಗುರಂಸಭೆಗಳು ಯಾವ ಅಂತ ಹೇಳಿದ್ರು. ಅದನ್ನು ನಾವು ನೀವು ಕೂಡ ಇಲ್ಲಿ ಅಕ್ಕಿ ಮೆಡಿಕಲ್ ಕೋರ್ಸ್ ಐತಿ ಸಂಧಿ. ಅಲ್ಲಿ 14-15 ಮನೆ ಅದಾವೆ. ಅವ್ರದ್ದು ದಿವಸ ಫೋನ್ ಏನಪ್ಪ ಮುಂಜಾನೆ ತಗೊಂಡು ಅವ್ರದ್ದು ಮತ್ತೆ ಫೋನ್ ನನಗೆ ಮಳೆಗಾಲದಿಂದಾಗಿ ನಮಗೆ ಕರೆಂಟ್ ಇಲ್ಲದಕ್ಕೆ ನೀರು ಸಪ್ಲೈ ಪ್ರಾಬ್ಲಮ್ ಆಗಿದೆ ಸರ್. ಅಷ್ಟೇ ಏನಿಲ್ಲ ಸರ್. ನಮ್ಮಿಂದಲೂ ನಾವು ಕರೆಕ್ಟಾಗಿ ಅವ್ರಿಗೆ ಇದು ಮಾಡ್ತಾ ಫಾಲೋಅಪ್ ಮಾಡ್ತಾ ಇದ್ದೀವಿ. CMCದವರು ಫಾಲೋಅಪ್ ಮಾಡ್ತಾ ಇದ್ದಾರೆ ಸರ್. ಎಸ್ಕಾಮಿಂದಲೂ ನಮ್ಗೆ ಸಪೋರ್ಟ್ ಇರ್ತಾ ಇದೆ. ಬಟ್ ಏನಾಗುತ್ತೆ ಸರ್, ಲೈನ್ ಫಾಲ್ಟಾಗ ನಾನೇನು ಮಾಡೋಕ್ಕೆ ಬರಲ್ಲ ಸರ್. ಕರೆಂಟ್ ಇತ್ತು ಅಂತಂದ್ರೆ ನಾನು ಇದು ಮಾಡ್ಬೋದು. 6 ತಿಂಗಳಿಂದ ಲೈಟ್ ಇರಲ್ಲ ಸರ್. 6 ತಿಂಗಳು ಹೇಳ್ತಾ ಇಲ್ಲ ಸರ್. ನಾನು 2 ದಿವಸ ಮಾತಾಡ್ತಾ ಇದ್ದೀನಿ ನಮಗೆ. ನೀವು ನೋಡಕ್ಕೆ ಎಷ್ಟು ದಿವಸದಿಂದ ಪ್ರಾಬ್ಲಮ್ ಐತೆ ಮೇಡಮ್? ಕಂಟಿನ್ಯೂಸ್ ಪ್ರಾಬ್ಲಮ್ ಇಲ್ಲ ಸರ್. ಮತ್ತೆ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ ಅಲ್ಲ ನೀವು ಹೇಳೋ ಪ್ರಕಾರ ಜನರು ಪ್ರಾಬ್ಲಮ್ ಇಲ್ದೇನೆ ಬೀದಿ ಬಂದು ಹೋರಾಟ ಮಾಡ್ತಾರೆ. ಹೌದಿಲ್ರಿ ಮೇಡಮ್? ತೊಂದರೆ ಇಲ್ಲ ಅವ್ರಿಗೆ, ಮಾಡಕ್ಕೆ ಬೇರೆ ಕೆಲಸ ಇಲ್ಲ ಜನರಿಗೆ. ಅದಕ್ಕೆ ರೋಡಿಗೆ ಬಂದು ಅವ್ರು ಕುಂದಿರ್ತಾರೆ. ಬರಲ್ಲ ಸರ್. ಟೈಮ್ ಬರ್ತಾ ಇರುತ್ತೆ, ಅವಾಗ ಮಾಡ್ತಾ ಇರ್ತೀವಿ. ಮೇಡಮ್ ಸಫಿಷಿಯಂಟ್ ವಾಟರ್ ಇದೆ ಮೇಡಮ್? ಸರ್ ಡ್ಯಾಮಲ್ಲಿ ಸಫಿಷಿಯಂಟ್ ವಾಟರ್ ಇದೆ. CMCಯಲ್ಲಿ ಕೇಳಿದ್ರೆ ವಾಟರ್ ಬೋರ್ಡಿಂದ ನಮಗೆ ಸಫಿಷಿಯಂಟ್ ಆಗಿ ನೀರು ಬಿಡ್ತಾ ಇಲ್ಲ, ಫ್ಲೋ ಬರ್ತಾ ಇಲ್ಲ, ಅದಕ್ಕೆ ಹೋಗ್ತಾ ಇಲ್ಲ. ಮತ್ತು ಇದು CMC ಅವ್ರ ತಪ್ಪ, ವಾಟರ್ ಬೋರ್ಡ್ ಅವ್ರ ತಪ್ಪ ಇದು? ಸರ್ ತಪ್ಪೇ ಅಂತೂ ಅಲ್ಲ ಸರ್. ಲೀಕೇಜಸ್ ಇರುತ್ತೆ ಸರ್, ಮಾಡಬೇಕಾಗತ್ತೆ. ಪಂಪಿಂಗ್ ಮಷೀನರಿ ಪ್ರಾಬ್ಲಮ್ಸ್ ಇರುತ್ತೆ, ಅದನ್ನು ಅಟೆಂಡ್ ಮಾಡಬೇಕಾಗತ್ತೆ. ಎಲೆಕ್ಟ್ರಿಕಲ್ ಪ್ರಾಬ್ಲಮ್ಸ್ ಬರುತ್ತೆ ಸರ್, ಅದು ನೋಡ್ಕೊಂಡ್ಬಾಗುತ್ತೆ ಸರ್. ಹೆಸ್ಕಾಮ್ದವ್ರು ಇದಕ್ಕೆ ನನಗೆ ಸಾಕಬೇಕಾಗತ್ತೆ. ಕರೆಂಟ್ ಹೋಗ್ತಂದ್ರೆ ನೀವು ಅಧಿಕಾರಿ ಎಷ್ಟು ದಿವಸ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು ಮೇಡಮ್? 24x7 ಅಂತಂದ್ರೆ ಅವ್ರ ಹೆಸರು ಮೇಡಮ್ 24x7
7 ಸರ್ ಆಲ್ರೆಡಿ ಅದು ಲ್ಯಾಪ್ಸ್ ಆಗಿದೆ. ಯಾಕಂತಂದ್ರೆ 24/7 ಆಗಿ ಉಳ್ಕೊಂಡಿಲ್ಲ ಸರ್. ನೀವು ಸರ್ಕಾರದ ಅಧಿಕಾರಿಯಾಗಿ ಈ ಮಾತು ಹೇಳ್ತಾ ಇದ್ದೀರಿ. ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ 3 ತಿಂಗಳಾದ್ರೆ ಜಾಸ್ತಿ ಆಗಿದೆ ಸರ್.